ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಗಿ ಹೊತ್ತಿಗೆ ಇದನ್ನ ಹೇಳತ್ತೇನೆ. ಅಂದರೆ ನಾನು ರಿಟರ್ನ್ ಹೊಂಟೇನೆ. ಸೊ ನಾ ಬೆಳಗ್ಗೆ ಬಂದ ತಕ್ಷಣ ಮಾಡಿರಲಿಲ್ಲ, ಮಾಡೋಕ್ಕಾಗಿರಲಿಲ್ಲ ನನಗೆ. ನಾವು ಇವತ್ತದೇವಿ ಧಾರವಾಡ ಹಳ್ಯಾಳ್ ರೋಡ್ನಾಗಿರುವಂಥ ಈಕೋ ವಿಲೇಜ್ಗೆ. ಧಾರವಾಡಿಂದ ಜಸ್ಟ್ ಫ್ಯೂ ಕಿಲೋಮೀಟರ್ಸ್ ದೂರದೊಳಗೈತಿ. ಸೊ ವೀಕೆಂಡ್ ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಮನೆಯೊಳಗೆ ಆಗೈತಿ. ನ್ಯೂ ಇಯರ್ ಸುಮ್ಮನೆ ಬಂದೇವೆ ಅಷ್ಟು. ಭಾಳ ದಿನ ಆಗಿತ್ತು, ಎಲ್ಲಿಗೂ ಹೋಗಿರಲಿಲ್ಲ. ಇನ್ನು ಇಷ್ಟು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾನು ಯೂಟ್ಯೂಬ್ ಫ್ಯಾಮ್ಲಿಗೆ ಏನು ಹೇಳಬೇಕು ಅಂತ ಅಂದ್ರೆ, ಯಾಕಂದರೆ ನಾನು ಇದಕ್ಕೆ ಟೈಮ್ ಕೊಟ್ಟಿರ್ತೇನೆ, ವಿಡಿಯೋಸ್ ಮಾಡ್ತಿರ್ತೀನಿ. ನಂಗೆ ವೆರಿ ಫಸ್ಟ್ ಏನೋ ಒಂದು, ನನಗೆ ಇನ್ನೂ 200 ಸಬ್ಸ್ಕ್ರೈಬರ್ ಆಗಿರಲಿಲ್ಲ. 500 ರೀಚ್ ಆಗೋವರೆಗೂ ಅಂದ್ರೆ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಸ್ ನನ್ನೆಲ್ಲ 500, 800, 1K ವಿಡಿಯೋಸ್ ಹೋಗ್ತಿದ್ವು. ಬಟ್ ಈಗೀಗ ಅದು ವಿಡಿಯೋಸ್ ಹೋಗ್ತಾನೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ವಿಡಿಯೋಸ್ನ ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ, ಬೇಡ ಅಂತ. ಅದಕ್ಕೆ ಈಗ ಒಂದು 1.5 ವರ್ಷದಿಂದ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರಲಿಲ್ಲ, ನಿಲ್ಲಿಸೇ ಬಿಟ್ಟಿದ್ದೆ. ಶಾರ್ಟ್ಸ್ ಅಷ್ಟೇ ಹಾಕ್ತಿದ್ದೆ. ಸೊ ಅದಕ್ಕೂ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೂ ಸಹಿತ ನನಗೆ ಹಳೆ ವಿಡಿಯೋಸ್ಗೆಲ್ಲ ಸಬ್ಸ್ಕ್ರೈಬರ್ ಆಗ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ನಾನು ಈ ವರ್ಷ ಅಂದರೆ 2025ಇಂದ ನಂದು ಆ್ಯಕ್ಚುಲಿ ನಂದು ವಾಚ್ ಅವರ್ಸು ಅದೆಲ್ಲ ಝೀರೋ ಆಗಿಬಿಟ್ಟಿದೆ. ಈಗ ಝೀರೋ ಅಂದರೆ ಫುಲ್ ಝೀರೋ ಅಲ್ಲ, 10 ವಾಚ್ ಅವರ್ಸ್ ಇಷ್ಟೇ ಆಗಿರೋದು. ಸೊ ನಾನು ಇದನ್ನು ಝೀರೋ ಅಂತಲೇ ಕನ್ಸಿಡರ್ ಮಾಡಿಕೊಂಡು ಇನ್ಮೇಲಿಂದ ಹೊಸದಾಗಿ ನನ್ನ ಜರ್ನಿನ, ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಸ್ತಾಗ್ಬಿಟ್ಟೆ ಇಷ್ಟು ಹೇಳಿ. ದಿಸ್ ಇಸ್ ಸ್ನ್ಯಾಕ್ಸ್ ಟೈಮ್. ಸೊ ಈಗ ಸ್ನ್ಯಾಕ್ಸ್ ಅಂತೆ, ಹೊಟ್ಟೆನ ಊಟ ಮಾಡಿದ್ದಕ್ಕೆ ಕರಗಿಲ್ಲ. ಸ್ನ್ಯಾಕ್ಸ್ ಸುಮ್ಮನೆ ನೋಡು, ಟೇಸ್ಟ್ ಕೊಟ್ಟಿರೋಕ್ಕೆ ಸ್ವಲ್ಪ ಹೆಂಗಿರುತ್ತೆ, ಏನು ಚೆನ್ನಾಗಿರುತ್ತಾ ಇಲ್ಲ ರಿವ್ಯೂ ಹೇಳೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸ್ನ್ಯಾಕ್ಸ್ ಟೈಮಿಂಗ್ 5ರಿಂದ 5:30 ಇರುತ್ತೆ. ಖಾರ್ಚು ಮರಿ ನೋಡೋಕ್ಕಷ್ಟ ಕೆಂಪದವು, ಖಾರ ಏನಿಲ್ಲ, ಎಲ್ಲರೂ ತಿನ್ಬೋದಿತ್ತು. ಬಿಸಿ ಬಿಸಿ ಮಿರ್ಚಿ ಜೊತೆ ಬಿಸಿ ಬಿಸಿ ಚಾ, ಮಸ್ತ್ ಈವ್ನಿಂಗ್. ಮೇ ಇಷ್ಟು ಜಲ್ದಿ ಬಂದಿವಲ್ಲ, ಏನು ಅನ್ಸುತ್ತೆ ನಿಂಗೆ? ಮಧ್ಯಾಹ್ನ ಒಂದಕ್ಕೆ ಬಂದವೆಲ್ಲ. ಇಕೋ ಫಸ್ಟ್ ಟೈಮಿಂಗ್ ಬಂದು ಬೆಳಿಗ್ಗೆ 10ರಿಂದ ಸಾಯಂಕಾಲ 5:30ವರೆಗೆ. ನಾವು ಬಂದಿದ್ದು ಮಧ್ಯಾಹ್ನ 1 ಗಂಟೆ ಆಗಿತ್ತು. ಹಾಗಾಗಿ ನಮ್ಮ ಟಿಕೆಟ್ ಒಳಗೆ 50 ರೂಪಾಯಿ ಕನ್ಸೆಷನ್ ಇತ್ತು. ಯಪ್ಪ ಹಾಂ ಇಲ್ಲ. ಬಂದ ತಕ್ಷಣ ವೆಲ್ಕಮ್ ಜ್ಯೂಸ್ ಅಂತ ಹೇಳಿ ಲೈಮ್ ಜ್ಯೂಸ್ ಕೊಡ್ತಾರೆ. ನಮ್ಮ ಫಸ್ಟ್ ಆ್ಯಕ್ಟಿವಿಟಿ ತೆಪ್ಪದಾಗ ಹೋಗಿದ್ದು. ಟಿಕೆಟ್ ಪ್ರೈಸ್ ಬಂದು 2 ವರ್ಷದಿಂದ 5 ವರ್ಷದವರೆಗಿನ ಮಕ್ಕಳಿಗೆ 200 ರೂಪಾಯಿ, 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಬಂದು 600 ರೂಪಾಯಿ, ಅದಕ್ಕಿಂತ ಮೇಲ್ಪಟ್ಟವ್ರಿಗೆ 700 ರೂಪಾಯಿ. ಬಾಯ್ ಅನನ್ಗೆ ಬಾಯ್. ಅಲ್ಲಿ ರೈನ್ ಡ್ಯಾನ್ಸ್ ಮ್ಯೂಸಿಕ್ ಈಗ ಎಲ್ಲಿ ನನಗೆ ಸ್ಟ್ರೈಕ್ ಕುಂದಿರ್ತಾವೇನಂತೆ ನಾ ಯೂಟ್ಯೂಬ್ನಾಗ. ಮಮ್ಮಿ ಬಾಯ್. ಸ್ವಿಮ್ಮಿಂಗ್ ಪೂಲ್ನಾಗ ಇಳಿದಿದ್ದೆ. ಸೊ ಏನು ಮಾಡಿದೆ ಅಂದ್ರೆ, ವಾಪಸ್ ಬರ್ಬೇಕಾದ್ರೆ ಕೈ ನೋಡ್ತಾನೆ, ಕೈಯಾಗ ಬ್ರೆಸ್ಲೆಟ್ ಇಲ್ಲ. ವಾಚ್ ಬಿಚ್ಚಿದೆ ಅನ್ನೋದಷ್ಟೇ ಲಕ್ಷ್ಯ, ಬ್ರೆಸ್ಲೆಟ್ ಇಲ್ಲ ಹುಡ್ಕೊಂತ ನಿಂತ್ಬಿಟ್ಟಾನೆ. ಆಮೇಲೆ ಬಂತು ನೆನಪು, ಬ್ರಾಸ್ಲೆಟ್ನ ಸಹಿತ ವಾಚಿನ ಜೊತೆ ಬಿಚ್ಚೇನೆ ಅಂತೇಳಿ. ಪಪ್ಪಾಜಿ ತಕ್ಕಿತ್ತಿಲ್ಲ ಅಂದ್ರೆ ಅದ್ರಾಗ ಬೆಳ್ಳಿ ರೊಟ್ಟಿ ಬಂಗಾರ ರೇಟತ್ತು ಬ್ಯಾಡ ಅದ್ರ ಸುದ್ದಿ. ಜಂಪಿಂಗ್ ಸ್ಟಾರ್ ಆಗ್ಬಿಟ್ರು ಅವರು. ಸೊ ಅವನ್ ಸಮಾಧಾನ ಆಯ್ತು. ಎಲ್ಲಿ ಒಂದು ಇಕ್ಕೋ ವಿಲೇಜಿಗೆ ಬರೋದಿಲ್ಲಿ 1000 ರೂಪಾಯಿ ಖರ್ಚು ಮಾಡೋದಾಗ್ತದಂತ. ಪಕ್ಕ ಉತ್ತರ ಕರ್ನಾಟಕ ಶೈಲಿ ರೊಟ್ಟಿ ಊಟ, ಎಲ್ಲನೂ ಅನ್ಲಿಮಿಟೆಡ್. ಚೆನ್ನಾಗಿತ್ತು ಅದ್ರ ಊಟ. ಏನು ಚೆನ್ನಾಗಿತ್ತು, ಏನು ಚೆನ್ನಾಗಿಲ್ಲ. ಕಂದನ್ವೆಲ್ಲ ಸ್ವಿಂಗ್ ಗಿಂಗ್ ಎಲ್ಲ ಇದ್ದಾವೆ ನೋಡಿಲ್ಲಿ, ಆಟ ಆಡ್ಲಿಕ್ಕೆ. ನಿಂಗೆ ಯಾವ್ದು ಇಷ್ಟ? ಆಫ್ಟರ್ನೂನ್ ಲೇಟ್ ಆತಪ್ಪ ನಮಗೆ ಹೋಗ್ಲಿಕ್ಕೆ ಅಂತಂದ್ರೆ, ಟಿಕೆಟ್ ಪ್ರೈಸ್ನೊಳಗೆ 700 ಇದ್ದಿತ್ತು 650 ಆಗುತ್ತೆ. ಅಂದ್ರೆ 50 ರೂಪೀಸ್ ಲೆಸ್ ಮಾಡ್ತಾರೆ. ಸಣ್ಣ ಹುಡುಗರೊಳಗೆ -50 ಮಾಡಂಗಿಲ್ಲ.
ಬೆಳಿಗ್ಗೆ ಅಂದ್ರೆ 10 ಗಂಟೆಗೆ ಹೋಗ್ಬಿಟ್ವಿ ಅಂದ್ರೆ ಟಿಫನ್ ವಾಲ ಆಗ್ಬಿಡ್ತೈತಿ. ಅಯ್ಯಪ್ಪ ಎತ್ಲಿ ಅಯ್ಯೋ ಅಯ್ಯಯ್ಯೋ. ಮಕ್ಕಳು ಆ್ಯಕ್ಟಿವಿಟಿ ಮಾಡ್ಬೇಕಾದ್ರೆ ನಾವು ಅಲ್ಲೇ ಇರಬೇಕು, ಯಾಕಂದ್ರೆ ನಮ್ಮ ಮಕ್ಳ ಜವಾಬ್ದಾರಿ ನಮ್ದಾಗಿರುತ್ತೆ. ಹಿಂಗೆಲ್ಲ ಎರಡೂ ಇದೆ ಅಲ್ಲ, ಪಾರ್ಕ್ ಮನೆ ಫುಲ್ ಫ್ಯಾಮಿಲಿ ಪ್ಯಾಕೇಜ್ ಆ್ಯಕ್ಟಿವಿಟೀಸ್ ಇಲ್ಲದಾವ. ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಬಂದವ್ರು ಭಾಳ. ಅಲ್ಲ ಆಡ್ವಿ ನಾವು ಎಲ್ಲ ನನಗೆ ನಾಟ ಅದಾವ, ನಮ್ಮ ಏನಿಲ್ಲ ಇಲ್ಲ, ನಮ್ಮ ದೊಡ್ಡ ಅದಾವು ಹೆದರಿಕೆ ಬರ್ತದ. ಅನ್ನರ್ಗೆ ಹಿಂಗತಿ ವಿಡಿಯೋ ಮಾಡಾಕಿದ ಮೇಲಿಂದ ನಾವು ಹೊರಗೆ ಹೋಗೋಣ ಔಟಿಂಗ್. ಬಟ್ ನೀನು ಸ್ಕೂಲ್ ಇರ್ತದಲ್ಲ ಅವಾಗ ಏನು ಮಾಡ್ತೀಯ? ಸ್ಕೂಲಿಂದ ಚಕ್ಕರ್ ಮಾಡೋಣ. ಹಾಂ ಅಯ್ಯೋಯ್ಯೋ ಅಯ್ಯೋ ಆಗ್ತಿಲ್ವಲ್ಲೇ. ಮತ್ತು ನಾನು ಹತ್ತಿದ್ದಂದ್ರೆ ತಡಿ, ಅದು ನಾವು ಒಂದ ಕೈಲ ಆಗ್ಲಿಲ್ಲ ರೀ. ವಾವ್, ಹೊಸ ಆ್ಯಕ್ಟಿವಿಟೀಸ್ ಮಕ್ಳಿಗೆ ಭಾಳ ಇಷ್ಟ ಆಕ್ಕವ. ಬರಲ್ಲ? ಹಾಂ ಹತ್ತಬೇಕು. ನಿಂಗೆ ಅಷ್ಟು ದೂರ ಹತ್ತಕ್ಕಾಗಲ್ಲಲ್ಲ, ಇಲ್ಲಿ ಟ್ರೈ ಮಾಡು. ಇಲ್ಲೇ ಇಲ್ಲ ಅಲ್ಲಲ್ಲ ಇಲ್ಲೇ ವಾಪಸ್ ಇಳ್ಯಾಕೆ ಬರ್ತಾನೆ ನೋಡ. ಇಳ ಇಳಿಮ, ತಡಿ 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 ಬೀಳ್ತಿ, ಸಾವಕಾಶ ಇಳಿ ಇಳಿ ಮೇಲ್ಕೆ ಇಳಿ. ಹಾಂ ಹ್ಞೂ ಹಾಕಿ ಕೈ 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 ಕೆಳಗ್ತು. ಹಾಂ ಮೆಲ್ಕ. ಬೆಳಿಗ್ಗೆ 10 ಗಂಟೆಗೆ ನಾವೇನಾರ ಕರೆಕ್ಟಾಗಿ ಬಂದ್ಬಿಟ್ವಿ ಅಂದ್ರೆ ಎಲ್ಲ ಆ್ಯಕ್ಟಿವಿಟೀಸ್ ಕವರ್ ಆಗ್ತವೆ. ಇಕೋ ಫೆಸ್ಟ್ ವಿಲೇಜ್ನ ಫುಲ್ ನೋಡ್ಬೋದು. ನಮ್ದು ಕರೆಕ್ಟಾಗಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಮನೆಯಿಂದ ಅಳಗಾಡೋದೇ ಇಲ್ಲ. ನಾವು ವಯಸ್ಸಿದ್ದಾಗ ಕೈಕಾಲು ಗಟ್ಟಿರೋ ಆಗಲೇ ಅಡ್ಡಾಡಬೇಕು, ಏನೇನು ನೋಡೋದಿದ್ರು ಏನು ಅಡ್ಡಾಡೋದಿದ್ರು. ಅಂದರೆ ನಾನು ಬರೀ ರೆಸಾರ್ಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ಟೆಂಪಲ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ತೀರ್ಥಯಾತ್ರೆ ವಯಸ್ಸಾದ್ಮೇಲೆ ಹೋಗೋದಲ್ಲ, ಹೋಗಿ ಬಂದು ಒಳ್ಳೆ ರೀತಿಯಿಂದ ಜೀವನ ನಡೆಸೋದು ಜೀವನಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ತೀರ್ಥಯಾತ್ರೆಗಳನ್ನ ವಯಸ್ಸಿರುವಾಗಲೇ ಮಾಡಬೇಕು, ಕೈಕಾಲು ಗಟ್ಟಿರುವಾಗಲೇ. ಗುಡ್ಡ ಹತ್ತು ಬಂದ್ವಿ. ನಮ್ಮ ಮಮ್ಮಿ ಸರ್ ಕೆಳಗೆ ಕೂತ್ಬಿಟ್ರ. ಹಾಂ ಬುಲ್ಕಾಟ್ ಇಲ್ಲದ ಎತ್ತಿನ ಗಾಡಿ. ಸಿಟಿಗಳು ಬೆಳ್ಕೊಂತ ಹೋದಂಗೆಲ್ಲ ಎಲ್ಲ ಎಲ್ಲಿ ಕಾರ್ ಸಿಗ್ತಾವೆ, ಎಲ್ಲ ಕಾರು ಏರೋಪ್ಲೇನ್ ಅನ್ನೋ ಹೊತ್ನ್ಯಾಗ ಎತ್ತಿನ ಗಾಡಿ ಹಳ್ಳ್ಯಾಗ ಕಮ್ಮಿ ಆಗ್ಯಾವ. ಸೊ ಈ ಥರ ರೆಸಾರ್ಟ್ ಮಾಡಿ. ಹಾಂ ಬೆಟ್ಟಗಳ ಮಧ್ಯದಲ್ಲಿ ಹೊಸ ವರ್ಷದ ಸೂರ್ಯ. ನೋಡ್ದೆ ಹಂಬ ಗಾಡಿ ಏನು ಅನಿಸ್ತಾ ನನಗೆ, ಈಗ ಹತ್ತೋದದ. ಹೌದು ಹಂಬ ಮಸ್ತ್ ಅದ ನೋಡ, ಜವಾರಿ. ಕಾಲು ಬಿಟ್ಕೊಂಡು ಕುಂದ್ರಲೇನ್ರಿ? ಜೋರ್ ಹತ್ತು ಸಾಂಗ್ ಇಲ್ಲ ಅಲ್ಲಿ ಬಂದಾಗ ನಾ ಇಲ್ಲಿ ಚಲೋ ಆಗಿತ್ತು, ಇಲ್ಲಿ ಚಲೋ ಫುಲ್ ಮೇಲೆ ಐತೆ. ಚಪ್ಪಲಿ ಎಲ್ಲಿ ಕಳ್ಸಿದ್ ನೀನ? ಅವರು ಡ್ಯಾಡನ್ನ ಅಂಬ ಕಡಿನಾಗ ಹತ್ತು ಸಹ ಕರ್ಕೊಂಡು ಹೊಂಟಾಡಿಕ್ಕಿ. ಟ್ರೂ ಸಪೋರ್ಟರ್ ಅಂದರೆ ನಮ್ಮ ಮನೆಯವ್ರಿಗೆ. ಆಗಲೇ ನಮ್ಮದು ಮೈಂಡ್ ಗೇಮು ಅದು ಇದು ಮ್ಯೂಸಿಕಲ್ ಚೇರ್ ಇತ್ತು. ಔಟಕ್ಕಿ ಚಿಕ್ಕಿ ಅಂತ ಹೇಳಿಲ್ಲ. ಬಟ್ ನಾನು ಫಸ್ಟ್ ಇದ್ದೆ, ಬಟ್ ಆಂಟಿ ಭಾಳ ಸ್ಲೋ ಮಾಡಿ ಅವ್ರು ಫಸ್ಟ್ ಆಗಿಬಿಟ್ರು. ಎನಿವೆ ಸೆಕೆಂಡ್ ಪ್ಲೇಸಲ್ಲಿ ನಾನಿದ್ದೆ. ಅವಳು ವೆರಿ ಫಸ್ಟ್ ಹೋದಾಗ್ಲಿದ್ದಾನು ನನಗೆ ಚಿಕ್ಕಿ ನೀನು ಔಟು ಅಂತಿದ್ಲು. ಸರಿ ಏನಾಗಿತ್ತು ನೋಡೋಣ. ಸರಿ ಒಳ್ಳೇದ ಬರೇಗಲ್ಲ, ಅದಕ್ಕೆ ಅಡ್ಡಾಡಬಾರ್ದು. ಕಾಲಿಡು ಚಿಕ್ಕಿ ಮೇಲೆ. ನಾನು ವಿಡಿಯೋ ಮಾಡತ್ತೇನೆ. ಅಯ್ಯಪ್ಪ ನಾನು ವಿಡಿಯೋ ಮಾಡ ಬಂದೆ, ರೀಲ್ಸ್ ಮಾಡೋಣ ಬರ್ತೀವಿ. ತುಂಬ ಚೆನ್ನಾಗಿದೆ. ಕನಸಿನ ಕಟ್ಟೆ
ನಾನು ನನ್ನ ಹೆಂಡತಿ ನನ್ನ ಗಂಡ ಅನ್ನೋರಷ್ಟೇ ಬಂದರೆ ಆಗಲ್ಲ ಇಲ್ಲಿ. ಇಡೀ ಫ್ಯಾಮಿಲಿ ಬಂದರೆ ಫುಲ್ ಎಂಜಾಯ್ ಮಾಡ್ಬೋದು. ಅಂದರೆ ಖುಷಿಯಾಗಿ ಎಲ್ಲರೂ ಎಲ್ಲ ಥರ ಗೇಮ್ಸ್ನೂ ಆಡ್ಬೋದು. ಕೊಟ್ಟಿರೋ ರೊಕ್ಕಕ್ಕೂ ಒಂಚೂರು ಖುಷಿ ಸಿಗುತ್ತೆ. ಎಲ್ಲರ ಜೊತೆಗೆ ಹೋದ್ರೇ ಅದೊಂಥರ ಖುಷಿ ಅಲ್ಲ. ವಿ ಮಿಸ್ ಯು ಆಲ್ ಮೈ ಫ್ಯಾಮಿಲಿ, ಮೈ ಬ್ರೋಸ್. ಇದಕ್ಕೆ ನಾವು ಹೊರಸು ಅಂತೇವೆ, ಹೊರಸು. ಈ ಹೊರಸನ್ನ ನಮ್ಮ ಕಡೆ ಬಾಣಂತಿಯರಿಗೆ ಹಾಕ್ತೇವೆ. ಬಾಣಂತಿಯರು ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಇದೇ ಹೊರಸ್ನಾಗ ಮಕ್ಕೊಳೋದು. ಯಾಕಂದರೆ ಒಂಥರ ಜೋಳಿಗೆ ಥರ ಆಡ್ತಿರ್ತದೆ, ಫ್ಲೆಕ್ಸಿಬಲ್ ಇರ್ತೈತೆ ಅಂತ ಹೇಳಿ. ಕಾಟೆಲ್ಲ ಗಟ್ಟಿ ಆಗ್ತಾವಲ್ಲ, ಅವು ಹಸಿ ಮೈ ಒಳಗೆ ಪೇನ್ ಆಗ್ತದೆ ಅನ್ನೋ ಕಾರಣಕ್ಕೆ ಹಿಂಗೈತೆ ಫ್ಲೆಕ್ಸಿಬಲ್ ಇರಿದ್ರು ಮಲಗಿಸ್ತಾರೆ. ಕೆಳಗೆ ಹಾಸಿಗೆ ಹಸಿರ್ತೀವಿ. ಕಾಸ್ಕೊಳಕ್ಕೆ ಏನಾಗ್ತದೆ ಅಂದರೆ ಹಿಂಗೆ ಕಿಂಡಿ ಇರೋದ್ರಿಂದ ಇದರೊಳಗಿಂದ ಶಾಖ ಬಡಿತವೆ. ಇಡೀ ಬಾಡಿಗೆ ತಲೆಯಿಂದ ಪಾದದವರೆಗೂ ಶಾಖ ಬಡಿತೈತೆ ಅನ್ನೋ ಕಾರಣಕ್ಕೆ ಈ ಹೊರಸ್ನೊಳಗೆ ಬಾಣಂತಿಯರನ್ನ ಮಲಗಿಸ್ತಾರೆ. ಬೆಳೆಸಿಲ್ಲ ನನಗೆ ಫೋಟೋ ತೆಗಿತಿದ್ದೆ ನಾನು, ಅಷ್ಟರಲ್ಲಿ ಒಂದು ಬೆಳೆಸ್ಬಿಟ್ಲು. ಹೊಡಿ ನಿಂದೈತೆ ಹೊಂಟೈತದ ತಗೊಂಡ್ಲ ಅವ್ರವ್ವ. ಮೋಸ ಮಾಡ್ತಾಳೆ ಅವ್ರ ಮಮ್ಮಿ. ಕರೆ ಮುಷ ಬೇರೆ ಕೆಂಪು ಮುಷ ಬೇರೆ. ಈಕೋ ಫಸ್ಟ್ ವಿಲೇಜ್ ಒಳಗೆ ಫ್ಯಾಮಿಲಿ ಜೊತೆ ಒಂದು ಬ್ಯೂಟಿಫುಲ್ ಡೇನ ನಾವು ಸ್ಪೆಂಡ್ ಮಾಡ್ಬೋದು. ನೋಡೋದಿನ್ನ ಭಾಳ ಇತ್ತು, ಅಡ್ಡಾಡಕ್ಕೆ ಕಾಲು ನೋಯ್ತಿತ್ತು. ಆದ್ರೆ ಟೈಮ್ ಬೇರೆ ಆಗಿತ್ತು. 5:15 ಮುಗಿಸಿ ನಮ್ಮ ಮನೆ ಕಡೆ ನಾವು ಬಂದ್ವಿ.